ಹಾಯ್ ಹಲೋ ಪ್ರಿಯ ವೀಕ್ಷಕರೇ, ನೀವು ಆರಾಮಿದ್ದೀರಿ ಅಂತ ಅಂದ್ಕೊಂಡೇನಿ. ನೀವು ಆರಾಮಿರ್ಬೋದು, ಯಾಕಂದ್ರೆ ಮಳೆಗಾಲ ತುಂಬ ಎಲ್ಲ ಕಡೆ ಮಳೆ, ಸಿಕ್ಕಾಪಟ್ಟೆ ಮಳೆ ಆಗ್ತಾಯಿದೆ. ಆರೋಗ್ಯದಲ್ಲಿ ಏರುಪೇರು ಆಗ್ಬೋದು. ಇಲ್ಲಿ ಹುಬ್ಬಳ್ಳಿ ಧಾರವಾಡದಲ್ಲೇ ಸಿಕ್ಕಾಪಟ್ಟೆ ಮಳೆ, ಹೊರಗೆ ಹೋಗೋಕ್ಕಾಗಲ್ಲ, ಮನೆಯಾಗ ನೆಮ್ಮದಿಯಾಗಿ ಇರೋಕ್ಕಾಗಲ್ಲ. ಈ ಥರ ಇರುವಾಗ ಏನು ಮಾಡಬೇಕಪ್ಪ ಅಂತ ಬೋರ್ ಆಗೋದ್ರಿಂದ ಒಂದು ವಿಡಿಯೋ ಮಾಡೋಣ ಅಂತ ಮಾಡಿದೆ. ಇವಾಗ ನಾನೊಂದು ಹೊಸ ಚಾನಲ್ ಕ್ರಿಯೇಟ್ ಮಾಡಿದ್ದೀನಿ, ರೇಣುಕಾ ಕ್ರಿಯೇಟಿವ್ 1961 ಅಂತ. ಆ ಚಾನಲ್ ಥ್ರೂ ನನ್ನೆಲ್ಲ ವಿಡಿಯೋಗಳನ್ನು ನಾನು ನಿಮಗೆ ಶೇರ್ ಮಾಡ್ತೇನೆ, ಕಳಿಸ್ತೇನೆ. ಅದರಲ್ಲಿ ಇರುವಂಥ ವಿಡಿಯೋಗಳು ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ. ಅದು ಅಲ್ಲದೆ ಮೊದಲು ಅದನ್ನು ನಾನು ಹಾಕಿದಂಥ ವಿಡಿಯೋ ನಿಮ್ಗೆ ಹಿಡಿಸ್ತವೆ ಇಲ್ಲ ಅನ್ನೋದೊಂದು ಸ್ವಲ್ಪ ಕಮೆಂಟ್ ಮಾಡಿರಿ. ನಾನು ಇವತ್ತಿನ ವಿಡಿಯೋ ಮಾಡೋದು ಏನಪ್ಪ ಅಂದ್ರೆ, ಚಳಿ ಇರೋದರಿಂದ ಮನೇಲಿ ಇದ್ಕೊಂಡು ಏನಾದರೂ ಒಂದು ವಿಡಿಯೋ ಮಾಡೋಣ ಅಂತಂತ ಅದು ನೆನಪಿ ಬಂತು. ಸರಿ, ನಾವು ಒಗಟಿನ ಬಗ್ಗೆ ಮಾಡೋಣ. ಒಗಟಿನ ಬಗ್ಗೆ ಮಾಡಾಕೊಂತೀವಿ ಅಂತಂದ್ರೆ, ಮೊದಲು ನಮ್ಮ ಈಗ ಒಂದು 30-35-40 ವರ್ಷದಿಂದ ನಾವು ಎಲ್ಲ ಚಿಕ್ಕವರಿರುವಾಗ ಅಥವಾ ನಾವು ಮದುವೆ ಆಗೋ ಸಮಯದಾಗ ಒಗಟಿಂದು ದೊಡ್ಡ ಟ್ರೆಡಿಷ್ನಲ್ ಇತ್ತು ಅವಾಗ. ಯಾಕಂದ್ರೆ ಭಾಳ ಇದಿತ್ತು. ಏನಪ್ಪ ಅಂತಂದ್ರೆ, ಒಗಟಿಲ್ಲ ಅಂತಂದ್ರೆ ಒಗಟು, ಗಾದೆ ಮಾತುಗಳು, ಒಗಟುಗಳು ಅಂತ ಹೇಳಿ ಅವಾಗ ನಾವೆಲ್ಲ ಹಳ್ಳಿ ಹೆಣ್ಮಕ್ಳು ಸಾಯಂಕಾಲ ಕುಂತಾಗ ಇಂಥವೆಲ್ಲ ಮಾಡಿ ಹೊತ್ತುಗಳಿತಿದ್ವಿ. ಈಗೆಲ್ಲ ಮೊಬೈಲ್ ಬಂದವು, ಡಿಜಿಟಲ್ ಬಂದವು, ಎಲ್ಲರ ಕೈಯಲ್ಲಿ, ಮಕ್ಳ ಕೈಯಲ್ಲಿ ಹಿಡಿದು ಮೊಮ್ಮಕ್ಳ ಕೈಯಲ್ಲಿ ಮೊಬೈಲ್ ಬಂದರೆ ಊಟ ಮಾಡ್ತಾವೆ ಮೊಮ್ಮಕ್ಕಳು. ದೊಡ್ಡವರಿಂದ ಹಿಡಿದು ಈಗ 5 ವರ್ಷದಿಂದ ಹಿಡಿದು 50-70-80 ವರ್ಷದವರು ಮೊಬೈಲ್ ಮೇಲೆ ಟೈಮ್ ಕಳೀತಾರೆ. ಆದರೆ ನನ್ನ ಉದ್ದೇಶ ವಿಡಿಯೋ ಮಾಡೋದು ಏನಂತಂದರೆ, ಬೇಡ ಆ ಥರ ಏನು ಮಾಡೋದು ಬೇಡ. ಯಾಕಂತಂದ್ರೆ ಮೊದಲಿಂದು ಒಗಟಿನ ಬಗ್ಗೆ ನಾವು ಹೆಣ್ಮಕ್ಳು ಎಲ್ಲರೂ ಟೈಮ್ ಪಾಸ್ ಆಕಿತ್ತು. ಆಮೇಲೆ ಅದ್ರೊಳಗೊಂದು ಮನೋರಂಜನೆ ಸಿಗ್ತಿತ್ತು ನಮ್ಗೆ. ಒಗಟು ಹೇಳೋದು ಅಂತಂದ್ರೆ, ಇವಾಗ ಎಲ್ಲರೂ ಒಂದು ಲಗ್ನ ಕಾರ್ಯ, ಸೀರೀಕರಣ ಅದು ಮತ್ತು ದೊಡ್ಡವರಾದಾಗ ಹೋದಾಗ ಆರತಿ ಮಾಡೋವಂಥ ಪ್ರೋಗ್ರಾಮ್ ಇಟ್ಕೊತಿದ್ರು. ಆ ಪ್ರೋಗ್ರಾಮ್ ಹೋದಾಗ ಏನಾಕಿತ್ತು, ಎಲ್ಲರೂ ಏನು ಆರತಿ ಮಾಡೋಕ್ಕೆ ಆರತಿ ಮಾಡೋಕ್ಕಂತ ಮನೆಗೆ ಬಂದು ಕರೆಯೋರು ಹೋಗಿದ್ವಿ. ಒಗಟು ಬಂದವ್ರದ್ದು ಧೈರ್ಯ ಮಾಡಿ ಆರತಿ ಮಾಡೋಕ್ಕೆ ಹೋಗಿದ್ರು. ನಮಗೆ ಒಗಟು ಬರಲಾರ್ದವ್ರು ಏನು ಮಾಡ್ತಿದ್ರು, ಒಂದು ಕಡೆ ಸೈಡ್ ಸುಮ್ಮನೆ ಕುಂದಿರ್ತಿದ್ವಿ. ನೀ ಹೇಳಂತ ವಿಷಯ ಆರತಿ ಮಾಡೋಕ್ಕೆ ಹಚ್ಚೋರು. ಆರತಿ ಮಾಡೋಕ್ಕೆ ಹಚ್ಚಿದ್ಬಿಟ್ಲೆ ಆರತಿ ಎತ್ತತ್ಲೆ ಸಾಕು, ಕೆಳಗಿನ ಅಡ್ಡುಣಿಗೆ ಅದು ಮನೆ ಎಳ್ಕೊಂಬಿಡೋರು ಯಾರೋ ಕುಂತ ಬಾಕಿ ಹೆಣ್ಮಕ್ಳು. ನೀನು ಗಂಡನ ಹೆಸರು, ಅಣ್ಣನ ಹೆಸರು ಹೇಳ್ಬೇಕು, ಅಣ್ಣ ಆದವರು ಅಣ್ಣ ಅಂತಾರ, ಮಾವ ಅಂತಾರ. ಹೀಗೆಲ್ಲ ಒಂದು ಏನೇ ನಡವಳಿಕೆ ಇಟ್ಕೊಂಡಿರ್ತಾರೆ ಅಂತ ಅಂದ್ಕೊಂಡು ಏನಂತಾರೆ, ನೀನು ನಾವು ಹೆಸರು ಹೇಳ್ಬೇಕಾದ್ರೆ 5 ಒಡಪಿಟ್ಟು ಹೆಸರು ಹೇಳಿದ್ರೆ ನಾವು ಮಣಿ ಕೊಡ್ತೇವೆ, ಇಲ್ಲಾಂದ್ರೆ ಕೊಡೋದಿಲ್ಲ ಅಂತ ಅನ್ನೋದು ಕಾಡ್ಸೋದು. ಒಗಟ್ಟು ಹೇಳಿ ಏನು ಮಾಡಬೇಕು, ಆರತಿ ಮಾಡೋಂಥ ಸಮಯ ಅವಾಗಿತ್ತು. ಅದ್ರೊಳಗೆ ಎಷ್ಟು ಕಿವಿಗೊಟ್ಟು ಕೇಳೋರು, ಏನು ಒಗಟ್ಟು ಹೇಳ್ತಾಳೋ ಏನೋ, ಆ ಒಗಟ್ಟಿನಾಗ ಏನು ಹೆಸರು ಹೇಳ್ತಾಳೋ, ಹೆಂಗೆ ಹೆಸರು ಹೇಳ್ತಾಳೋ ಅಂಥೇಳಿ ಭಾಳ ತಮಾಷೆ ಇರ್ತಿತ್ತು. ಆ ತಮಾಷೆ ಆ ಸಮಯದಾಗ ರಾತ್ರಿ 10 ಗಂಟೆ ಆದರೆ, ನನ್ನ ದೊಡ್ಡವರಾದಾಗಂದ್ರೆ ರಾತ್ರಿನೂ ಕುಂದರ್ಸೋರು ಮೈನರ್ದಾಗ. ಅವಾಗ 10 ಗಂಟೆ ತನ ಆದ್ರೂ ಮಾಡಿ ಒಗಟ್ಟು ಕೇಳೋದು, ಒಬ್ರಿಗೊಬ್ರು ಮಜಾ ಮಾಡೋದು, ಖುಷಿ ಮಾಡೋದು. ಆವಾಗಿನ ಜೀವನ ಹಾಗಿತ್ತು. ಅದ್ರೊಳಗೆ ನನಗೆ ಅದೇ ಜೀವನ ಬೇಕು. ಈಗೂ ಕಾರ್ಯಕ್ರಮದ ನಾವು ಅದನ್ನು ಅಳ್ಕಿಸ್ಕೊತ ಹೋದ್ರೆ ಅಳ್ಕ್ದಂಗೆ ಆಗುತ್ತೆ. ಅಳ್ಕೋದು ಬೇಡ. ಅದನ್ನು ನಾವೇನು ಮಾಡೋಣ, ಮತ್ತು ಹೊಳ್ಳಿ ಅದನ್ನು ಮುಂದಿನ ಪೀಳಿಗೆಗೆ ಈ ಒಡಪು ಮತ್ತು ಆರತಿ ಕಾರ್ಯಕ್ರಮ, ಶ್ರೀಮಂತ ಕಾರ್ಯ ಮಾಡಲಿ, ಬಸರಿ ಕಾರ್ಯಕ್ರಮ ಮಾಡಲಿ, ಮದುವೆ ಮಾಡಿದಾಗ ಈಗ ಆರತಿ ಮಾಡೋ ಸಮಯದಾಗ ಈ ಒಡಪು ಅದರೊಳಗೆ ಗಾದೆ ಮಾತು ಬರ್ತಾವೆ, ಒಳ್ಳೆ ಸ್ತೋತ್ರ ಬರ್ತಾವೆ, ಅದ್ರ ಜೊತೆ ಗಂಡನ ಹೆಸರು ಬರ್ತಾವೆ, ಅತ್ತೆ ಮಾವರ ಹೆಸರು ಬರ್ತಾವೆ, ಗುರು ಹಿರಿಯರ ಹೆಸರು ಬರ್ತಾವೆ. ಹೌದಾ? ಆ ಥರ ಬರೋಂಥ ಒಗಟುಗಳನ್ನು ನಾನು ನಿಮ್ಗೆ ಏನು ಮಾಡ್ತೇನೆ, ಡಿಸ್ಕ್ರಿಪ್ಷನ್ದೊಳಗೆ ಆ ಒಗಟುಗಳನ್ನು ಹಾಕ್ತೇನೆ. ಕಲ್ಕೋರಿ, ಮುಂದೆ ಬರೋ ಮಕ್ಳಿಗೂ ಕಲಿಸ್ರಿ, ನೀವು ಕಲೀರಿ. ಯಾಕಂದರೆ ಈಗ ಮೊಬೈಲಿನ ಕಾಲದಾಗ ಡಿಜಿಟಲ್ ನೋಡಿ ಯಾರು ಕಣ್ಣು ಹಾಳಾಗಿ ಹೋಗ್ತಾವೆ, ಯಾರು ಹಾರ್ಟ್ ಅಟ್ಯಾಕ್ ಹಾಕೊಂತೈತಿ, ಯಾರು ತಲೆ ತಿರುಗಿ ಬೀಳ್ತಾರೆ, ಮೊಬೈಲ್ನಿಂದ ಮಕ್ಕಳ ಜೀವನನ ಹಾಳಾಗಾಕೊಂತವೆ. ಅದ್ರ ಬದಲಾಗಿ ಈಗ ಏನು ಮಾಡೋದು, ನಾ ಕಳಿಸಿದಂಥ ಒಗಟುಗಳನ್ನು ನೀವು ಬರ್ಕೊಳ್ರಿ, ಡಿಸ್ಕ್ರಿಪ್ಷನ್ದಾಗ ಹಾಕಿರ್ತೇನೆ, ಬರ್ಕೋರಿ, ಅವ್ನು ಓದ್ರಿ, ಮಕ್ಕಳಿಗೆ ತಿಳಿಸ್ರಿ. ಅದ್ರ ಜೊತೆಗೆ ಇನ್ನೂ ನಾನು ಒಗಟುಗಳನ್ನು ಕಳಿಸ್ತೇನೆ. ಆ ಒಗಟಿಗೂ ನೀವು ಕಮೆಂಟ್ ಮಾಡುವಂತ್ರಿ. ಇಂಥವೆಲ್ಲ ಒಂದು ಚಿಕ್ಕ ಪುಟ್ಟ ವಿಡಿಯೋ ಮಾಡಿ ನಾನು ಆಗಾಗ ವಿಡಿಯೋ ಹಾಕ್ತಾ ಇರ್ತೇನೆ. ನೀವು ಅದನ್ನು ಇಷ್ಟಪಡ್ತೀರಿ ಅಂತ ನನಗೆ ನಂಬಿಕೆ ಐತಿ. ಮತ್ತು ನೀವು ಇಷ್ಟಪಟ್ಟು ನಾನು ಪ್ರೋತ್ಸಾಹಿಸಬೇಕು, ನಾನು ಸಪೋರ್ಟ್ ಮಾಡಬೇಕು. ನಾನು ಕಳಿಸಿದಂಥ ವಿಡಿಯೋನ ನೀವು ಲೈಕ್ ಮಾಡಿರಿ, ಆಮೇಲೆ ಕಮೆಂಟ್ ಮಾಡಿರಿ. ತಪ್ಪೈತೋ ಸರಿ ಆಯಿತು, ನೀವು ಹೇಳೋದು ಸರಿ ಇಲ್ಲ ಅಂದ್ರೂ ಅದು ಕಮೆಂಟ್ ಮಾಡಿರಿ. ಖುಷಿ ಅನಿಸಿದ್ರೂ ಕಮೆಂಟ್ ಮಾಡಿರಿ. ಇಂಥ ಒಳ್ಳೆ ವಿಡಿಯೋ ಹಾಕ್ರಿ ಅಂತಲೂ ಕಮೆಂಟ್ ಮಾಡಿರಿ. ಬೇಡ ಯಾವ್ದು ಮಾಡಿದರೂ ನಾನು ಸ್ವೀಕಾರ ಮಾಡ್ತೇನೆ. ಆದರೆ ನನಗೆ ಪ್ರೋತ್ಸಾಹಿಸ್ರಿ, ಬೆಂಬಲಾಗೂ ಸಪೋರ್ಟ್ ಮಾಡಿರಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತ ಹೇಳಿ ಈ ವಿಡಿಯೋ ಮುಗಿಸ್ತಾನೆ. ನಮಸ್ಕಾರ.